ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ಬಿ ಚಾನಲ್ ತರ ಕೆಲಸ ಮಾಡುವಾಳು ನಾಳು. Psych! That's the wrong number! Here I come. Oh, here. ಎಲ್ರಿ ರಿಸರ್ಚ್ ಮಾಡೋದು? ಸಾರಿ ಮೇಡಮ್, ಇದು ನಿಮ್ಮನೇನಾ? ಅಲ್ಲ. ಅಲ್ವಾ? ಹೋಗಮ್ಮ, ಎಲ್ಲಿ ಬೇಕಾ ನಾನು ರಿಸರ್ಚ್ ಹೋಗ್ತೀನಿ, ಅವಳು ಕೇಳೋದಕ್ಕೆ. ಎಷ್ಟೊತ್ಗ ಬರೋವರೆಗೂ ಗ್ಯಾರಂಟಿಯೇ ಇಲ್ಲ, ಬರೋದು ಆ ದೇವ್ರಿಗೆ ಗೊತ್ತು. ಇದು ಲಿಟ್ರಲಿ ಉಪೇಂದ್ರ ಅವ್ರ ವಾಯ್ಸು, ಅವರೇ ಈ ಕ್ಯಾರೆಕ್ಟರ್ ಡಬ್ ಮಾಡಿರೋದು. ರೀ BTS ಅಂದ್ರೆ ಬಿಟ್ರೆ ತಿರುಗಿ ಸಿಕ್ಕಲ್ಲ ಅಂತ ಓಡಾಗ ಹತ್ಕೊಳ್ರಿ, ಇದಕ್ಕೆಲ್ಲ ಏನು ಮಾಡಕ್ಕಾಗಲ್ಲ. ಮನೆ ಕಟ್ಟಕ್ಕೆ ನೀರು ಯೂಸ್ ಮಾಡಿ ಬಿಲ್ ಜಾಸ್ತಿ ಬಂದಿತ್ತು, ಮೀಟರ್ ಹೋಗಿದೆ ಅಂತ ಹೇಳಿ 1000 ರೂಪಾಯಿ ಬದಲು 200 ರೂಪಾಯಿ ಹಾಕ್ತಾನಷ್ಟೇ. ಇನ್ಮೇಲಾದ್ರೂ ಒಳ್ಳೆಯವನಾಗಿ ಬದುಕು, ಮತ್ತೆ ಕೆಟ್ಟ ಕೆಲಸ ಮಾಡಿ ಈ ನರಕಕ್ಕೆ ಬರೋ ಪ್ರಯತ್ನ ಮಾಡಿ. ಇಲ್ಲಿ ಗೊತ್ತೋ ಗೊತ್ತಿಲ್ದೇನೋ ಪೊಲೀಸ್ ಆಫೀಸರ್ ಒಂದು ಅಡ್ವೈಸ್ ಕೊಡ್ತಾರೆ, ದಟ್ ಕೆಟ್ಟ ಕೆಲಸ ಮಾಡಕ್ ಹೋಗ್ಬೇಡ, ಕೆಟ್ಟ ಕೆಲಸ ಮಾಡೋ ತಿರ್ಗಾ ಒಳಗಡೆ ಬಂದ್ಬಿಡ್ತೀಯಾ ಅಂತ. ಸೊ ಬಟ್ ಕನ್ವರ್ಲಾಲ್ ಅದನ್ನೇ ಮಾಡೋದು, ಹಾಗಾಗಿ ತಿರ್ಗಾ ವಾಪಸ್ ಒಳಗೆ ಬರ್ತಾರೆ. ಬಟ್ ಕನ್ವರ್ಲಾಲ್ ಓವರ್ ಕಾನ್ಫಿಡೆನ್ಸ್, ನಾನು ಒಳಗಡೆ ಬರಲ್ಲ ಅಂತ. ಬಟ್ ಟ್ವಿಸ್ಟ್ ಏನಂದ್ರೆ ತಿರ್ಗಾ ಒಳಗೆ ಬರ್ತಾರೆ. ಅದು ಏನಕ್ಕೆ ಅಂತ ನೀವು ಪಿಕ್ಚರ್ ನೋಡಿದ್ರೆ ಗೊತ್ತಿರುತ್ತೆ. ಅಯ್ಯೋ, ನಮ್ಮಲ್ಲಿ ಬೋರ್ಡ್ ಮಾಡಿಸ್ಕೊಳ್ಳೋ ಪದ್ಧತಿ ಇಲ್ಲ ಬಾಯ್. ಏನಂದೆ ಸೂಳೆ ಮಗನೇ? ಏನೇ ಹೇಳಿ, ಅಂಬರೀಶ್ ಅವ್ರ ಬಾಯಲ್ಲಿ ಕೆಟ್ಟ ಮಾತು ಕೇಳಕ್ಕೆ ಒಂಥರ ಥ್ರಿಲ್ ಆಗಿರುತ್ತಲ್ವಾ. ಇಲ್ಲಿ ಅಗೇನ್ ಉಪೇಂದ್ರ ಅವರು POV ಶಾರ್ಟ್ಸ್ ಯೂಸ್ ಮಾಡ್ತಾರೆ. POV ಅಂದ್ರೆ ಏನ್ ಹೇಳಿ, ಪಾಯಿಂಟ್ ಆಫ್ ವ್ಯೂ. ನಿಮ್ ಕಣ್ಣಿಂದಾನೇ ಕ್ಯಾಮ್ರಾ ನಿಮ್ ಕಣ್ ತರ ಮೂವ್ ಆಗುತ್ತೆ, ಅದನ್ನೇ POV ಶಾರ್ಟ್ ಅಂತ ಹೇಳೋದು. ಈಗ ತಾನೇ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೇಳಿದ ಹಾಗೆ ಕೊಲೆ ಮಾಡಿರೋದು ಈ ಕನ್ವರ್ಲಾಲ್ ಅಲ್ಲ, ಈ ಕೊಲೆ ಮಾಡಿರೋದು ಇವನ್ ತರನೇ ಇರೋ ಸುಶೀಲ್ ಕುಮಾರ್. ಅಬ್ಜೆಕ್ಷನ್ ಯುವರ್ ಆನರ್. ಮಾತ್ರ ಈ ಸೀನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಮೈಂಡ್ ಫಕಿಂಗ್ ಥಿಂಗ್. ಯಾಕೆಂತಂದ್ರೆ ಇದಕ್ಕೆ ಹೇಳಿದ್ದು ಯಾರೋ ಕರೆಕ್ಟಾಗಿ ಹೇಳೋರೆ, ಗೇಮ್ ಅಲ್ಲಿ ಗೇಮ್ ಪ್ಲೇಯರ್ ಆಗೋದ್ಕಿಂತ ಗೇಮ್ ಡೆವಲಪರ್ ಆಗಿ ಅಂತ. ಡೆವಲಪರ್ ಆದ್ರೆ ಏನ್ ಗೊತ್ತಾ, ಈತ ಹೀರೋನು ನೀನೆ, ವಿಲನು ನೀನ್ ಹೆಂಗ್ ಬೇಕಾದ್ರೆ ಆಟ ಆಡಿಸ್ಬೋದು. ಅದೇ ನಿಮ್ ಪ್ಲೇಯರ್ ಆದ್ರೆ ಬರೀ ಒಂದ್ ಸೈಡ್ ಮಾತ್ರ ಆಡಕ್ಕಾಗೋದು. ಅರ್ಥ ಮಾಡ್ಕೊಳ್ಳಿ ಈ ಮೆಸೇಜ್, ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಬಿಟ್ರೆ ಎಲ್ಲೋ ಹೋಗ್ಬಿಡ್ತೀರಾ. ಎಲ್ಲಿದೆ ಸರ್ ಈ ದೇಶದಲ್ಲಿ ಈ ಸುಶೀಲ್ ಕುಮಾರ್ ಒಬ್ಬ ಸಿನ್ಸಿಯರ್ ಪೊಲೀಸ್ ಆಫೀಸರ್. ಇವನ್ ಸಂಸಾರನ ದೇಶದ್ರೋಹಿಗಳು ಸರ್ವ ನಾಶ ಮಾಡ್ಬಿಟ್ರು ಸರ್. ಇಲ್ಲಿ ಉಪೇಂದ್ರ ಅವ್ರದೇ ವಾಯ್ಸು, ಅವರೇ ಡಬ್ ಮಾಡಿರೋದು ಅಗೇನ್ ಈ ಕ್ಯಾರೆಕ್ಟರ್ಗೆ. IPC ಸೆಕ್ಷನ್ 302 ಪ್ರಕಾರ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ. ಕುತ್ತೆಗಳ ಈ ಕಲ್ಕತ್ತಾ ಕನ್ವರ್ಲಾಲ್ನ ಹಾರ್ಶ್ ರಿಯಾಲಿಟಿ ಯಾವ ತರ ಇದೆ ಅಂತ ಗೊತ್ತಾಯ್ತಾ. ಈಗ ಒಳ್ಳೆಯವರು ಕೆಟ್ಟ ದಾರಿ ಹಿಡಿದು ಬಿಟ್ರೆ ಅವ್ರು ಏನನ್ನೆಲ್ಲ ಮಾಡ್ಬೋದು ಅಂತ ಒಂದು ಸ್ಮಾಲ್ ಗ್ಲಿಮ್ಸ್ ಕೊಟ್ಟವ್ರಷ್ಟೇ ಇದ್ರ ಥ್ರೂ. ಇಲ್ಲಿ ಲಿಟ್ರಲಿ ಒಂದು ಮ್ಯಾಗಝಿನ್ ಇರುತ್ತೆ, ಬಿಸ್ನೆಸ್ ಮ್ಯಾನ್ ಅಂತ, ಅದ್ರ ಮೇಲ್ಗಡೆ ಸೂಟ್ ಕೇಸ್ ಮಾಡುತ್ತಾರೆ. ಸೊ ಇಲ್ಲಿ ಫೋರ್ ಶಾಡೋಯಿಂಗ್ ಅಗೇನ್ ದಟ್ ಸುಶೀಲ್ ಕುಮಾರ್ ಇಲ್ಲಿ ಬಿಸ್ನೆಸ್ ಮಾಡಕ್ ಬಂದವ್ರೆ ಅಂತ. ಉಪೇಂದ್ರ ಇಸ್ ದ ಓನ್ಲಿ ಪರ್ಸನ್ ಅಂಬರೀಶ್ ಅವ್ರ ಕೈಯಲ್ಲಿ ಲಾಂಗ್ ಇಡ್ಸಿರೋದು ಲೆಕ್ಕ ಹಾಕಿ. ದಟ್ ಈಸ್ ಅ ವೆರಿ ಗ್ರೇಟ್ ಥಿಂಗ್, ಬಿಕಾಸ್ ಅಂಬರೀಶ್ ಅವರು ಒನ್ ಆಫ್ ದ ಟಾಪ್ 3 ಆಕ್ಟರ್ಸ್ ಅಲ್ಲಿ ಬರ್ತಾರೆ ಕನ್ನಡ ಇಂಡಸ್ಟ್ರಿಲಿ. ಅವ್ರ ಕೈ ಲಾಂಗ್ ಇಡ್ಸೋರ್ ಅಂದ್ರೆ ಲೆಕ್ಕ ಹಾಕಿ ಏನ್ ಲೆವೆಲ್ ಇರ್ಬೇಕು, ಏನ್ ಪವರ್ ಇರ್ಬೇಕು, ಉಪೇಂದ್ರ ಅವ್ರ ತಲೆ ಯಾವ ತರ ಇರ್ಬೇಕು ಅಂತ. ಇದೇನ್ರಿ ಹರಿದೋಗಿದೆ? ಹಳೆ ತಲೆ ಸರ್, ಅದು ಕಾಸ್ಟ್ಲಿ. ಟೋಪಿ ಹರಿದೋಗಿದೆ ಅಂತ ಯಾಕೆ ಹೇಳ್ತಾ ಇದ್ರು ಅಂದ್ರೆ, ಸಂಬಡಿ ವಾಸ್ ಲಾಯಲ್ ಬಟ್ ಅವ್ರು ಬಿಟ್ರೆ ಮಾಡಕ್ ರೆಡಿ ಇದಾರೆ ಫಾರ್ ದ ಮನಿ. ಅಂಡರ್ಸ್ಟ್ಯಾಂಡ್? ಅಗೇನ್ ಇಲ್ಲಿ ಉಪೇಂದ್ರ ಅವ್ರದೇ ವಾಯ್ಸು. ಮಿಸ್ಟರ್ ಎಕ್ಸ್, ನಾನ್ ಇವನಿಗೆ ಕೊಟ್ಟಿರೋ ಹೆಸರು ನೀವು ತಿಳ್ಕೊಂಡಿರೋ ಹಾಗೆ ಇವನೊಬ್ಬ ಮನುಷ್ಯನಲ್ಲ, ನಮ್ಮ ದೇಶದ ವ್ಯವಸ್ಥೆ. ಯಾವತ್ತೊಂದು ಹೆಣ್ಣು ಒಬ್ಳೇ ರಾತ್ರಿ ಓಡಾಡ್ತಾಳೋ ಅವತ್ತೇ ನಮ್ ದೇಶಕ್ಕೆ ಸ್ವಾತಂತ್ರ್ಯ ಬಂದಂಗೆ. ಈ ಕಡೆ ಬರ ನೋಡ, ಇದೇ ರಾಮರಾಜ್ಯ ಅಂದ್ರೆ.
ಮನೆಯಲ್ಲಿ ಅಕ್ಕಿ ಇಲ್ಲ ಬೇಳೆ ಇಲ್ಲ ಎಂಟಿ ಚಪ್ಪಿ ಹೊಡಿಯಕ್ ಬಂದ್ರಿ ನನಗೆ. ಅಗೇನ್ ಉಪೇಂದ್ರ ಅವ್ರ ವಾಯ್ಸು. ನಾನು ಬದುಕಿದ್ರೆ ನನ್ನ ತಾಯಿ ಋಣ ತೀರ್ಸೋದಕ್ಕೆ ಮತ್ತೆ ಬಂದೇ ಬರ್ತೀನಿ. ಇದ್ರಲ್ಲಿ ಲಿಟ್ರಲಿ ಅಂಬರೀಶ್ ಅವರು ನಿಮ್ಮ ಹತ್ರ ಮಾತಾಡ್ತವ್ರೆ, ಅಂದ್ರೆ ಕ್ಯಾಮ್ರಾ ನೋಡ್ಕೊಂಡು ಫೋರ್ತ್ ವಾಲ್ ನ ಬ್ರೇಕ್ ಮಾಡಿ ಆಡಿಯನ್ಸ್ ಹೇಳ್ತಾ ಇರೋದು ನಂದೇನಾದ್ರು ಇನ್ನೂ ಋಣ ಇದ್ರೆ ಬಂದು ನಾನು ತೀರಿಸ್ತೀನಿ ಅಂತ. ಒಂದು ಅದು ಫಿಲಮಿಂಗ್ ಸ್ಟೈಲ್ ಅಲ್ಲಿ ಹೇಳ್ತಾ ಇರೋದು. ಇನ್ನೊಂದು ಏನು ಅಂದ್ರೆ ಜಗತ್ತು ಚೇಂಜ್ ಆಗ್ಬೇಕು. ಅದ್ರ ಬಗ್ಗೆ ನಾನು ಎಕ್ಸ್ಪ್ಲನೇಷನ್ ಮಾಡಕ್ ಹೋಗಲ್ಲ, ನಿಮ್ಗೆ ಪಿಕ್ಚರ್ ನೋಡಿ ಡೆಫಿನೆಟ್ಲಿ ಅರ್ಥ ಆಗುತ್ತೆ. ಅದಕ್ಕೆ ನಾನು ಅಷ್ಟೊಂದು ಎಕ್ಸ್ಪ್ಲನೇಷನ್ ಇಲ್ವೇ ಇಲ್ಲ ಇದರಲ್ಲಿ. ಯಾಕೆಂದ್ರೆ ಉಪೇಂದ್ರ ಅವರು ಡೈರೆಕ್ಟ್ ಆಗಿ ತೋರಿಸೋ ಪಿಕ್ಚರ್, ನಿಮ್ಗೆ ಡೈರೆಕ್ಟ್ ಆಗಿರೋ ಪಿಕ್ಚರ್ ನೋಡಕ್ಕೆ ಇಷ್ಟ ಆಗಲ್ಲ ಉಪೇಂದ್ರ ಅವ್ರದ್ದು. ಇಂಡೈರೆಕ್ಟ್ ಆಗಿ ತೋರಿಸೋ ಪಿಕ್ಚರ್ ನೋಡ್ಕೊಂಡು ಕೂತ್ಕೋತೀರ, ಅದು ಇದು ಅಂತೆಲ್ಲ ಹುಡುಕಾಡ್ತೀರಾ, ಕ್ವಶನ್ ಮೇಲೆ ಕ್ವಶನ್ ಹಾಕೊಂಡು. ಕ್ವಶನ್ ವಿತ್ ಆನ್ಸರ್ ಕೊಡಕ್ ಹೋದ್ರೆ ಉಪೇಂದ್ರ ನೀವು ನೋಡೋದಲ್ಲ ಪಿಕ್ಚರ್ನ. ಅದಕ್ಕೆ ಉಪೇಂದ್ರ ಅವರು ಈ ಸ್ಟ್ರಾಟಜಿ ಫಾಲೋ ಮಾಡೋದು, ನಾನು ಬರೀ ಕ್ವಶನ್ ಕೊಡ್ತೀನಿ ನೀನು ಆನ್ಸರ್ ನೋಡಿಕೋ ಅಂತ. ಅದಕ್ಕೆ ಕನ್ಫ್ಯೂಷನ್ ಕ್ರಿಯೇಟ್ ಆಗೋದು. ನೀವು ಕ್ವಶನ್ ವಿತ್ ಆನ್ಸರ್ ಕೊಡ್ತೀನಿ ಅಂದಾಗ ನೀವು ಯಾರು ನೋಡೋದಲ್ವಲ್ಲ, ಸಪೋರ್ಟೇ ಮಾಡಲ್ಲ ಅವ್ರಿಗೆ. ಇದು ಆಪರೇಷನ್ ಅಂತ ಟೈಮಲ್ಲಿ ಯಾರು ಸಪೋರ್ಟೇ ಮಾಡಲಿಲ್ಲ ಲಿಟ್ರಲಿ. ಅವ್ರಿಗೆ ಅವಾಗ ಅರ್ಥ ಆಗೋಯ್ತು, ಓ ಇದು ಮತ್ತೆ ಸ್ವಸ್ತಿಕಲ್ಲೂ ಅದೇ ಪ್ರಾಬ್ಲಮ್ ಆಗಿದ್ದು. ಒನ್ ಆಫ್ ದ ಬೆಸ್ಟ್ ಫಿಲಮ್ಸ್ ಸ್ವಸ್ತಿಕ್ ಆಪರೇಷನ್ ಅಂತ. ಆದ್ರೂ ದೇ ಡಿಡೆಂಟ್ ಗೆಟ್ ದ ರೆಕಗ್ನೇಷನ್, ಅವ್ರಿಗೆ ಸಿಕ್ಬೇಕಾಗಿ ಸಿಕ್ಲಿಲ್ಲ. ಆದ್ರೆ ಇದೇ ಮೂವಿನ ಯಾವ್ದೋ ಒಬ್ಬ ವ್ಯಕ್ತಿ ಲಿಟ್ರಲಿ ಕಾಪಿ ಮಾಡ್ಬಿಟ್ಟು ಪೇಸ್ಟ್ ಮಾಡಿ ಅದಕ್ಕೆ ಒಂಚೂರು ಮಸಾಲ ಉರಿಸ್ಬಿಟ್ಟು ತೋರಿಸಿರೋದಕ್ಕೆ 3 ನ್ಯಾಷನಲ್ ಅವಾರ್ಡ್ ಸಿಕ್ಕೈತೆ. ಬಟ್ ಇದಕ್ಕೆ ಸಿಕ್ಲಿಲ್ಲ. ಸೊ ಏನಕ್ಕೆ ಅಂದ್ರೆ ಇದು ಎ ರೇಟೆಡ್ ಮೂವಿ. ಏನಕ್ಕೆ ಎ ರೇಟೆಡ್? ಇದರಲ್ಲಿ ರಿಯಲಿಸ್ಟಿಕ್ ಆಗಿ ಸ್ವಲ್ಪ ಕೆಟ್ಟ ಮಾತುಗಳು ಯೂಸ್ ಮಾಡ್ತಿದ್ರು, ಮತ್ತೆ ಪೊಲಿಟಿಷಿಯನ್ಸ್ ಬಗ್ಗೆ ತೋರಿಸ್ತಿದ್ರು ಅಂತ ಓನ್ಲಿ ರೀಸನ್. ಹಾರ್ಶ್ ರಿಯಾಲಿಟಿ, ಏನು ಮಾಡಕ್ಕಾಗಲ್ಲ. ಹಣೆ ಬರ ನೋಡಿದ್ರೆ ಹೆಂಗೈತೆ ಅಂತ. ಸತ್ಯ ಹೇಳಕ್ ಹೋದ್ರೆ ಕರೆಕ್ಟ್ ಆಗಿ ಹೇಳೋರು ಯಾರು ಗಾದೆ ಮಾತು, ಸತ್ಯ ಹೇಳಕ್ ಹೋದ್ರೆ ಎದ್ ಬಂದು ಎದೆ ಗೊದ್ರಂತೆ, ಹಂಗಾಯ್ತು ಕತೆ. ಏನು ಮಾಡಕ್ಕಾಗಲ್ಲ. ಅವ್ರು ಹೇಳಿದ್ರಲ್ಲ ನೀವು ಫಿಲಮ್ ಅಲ್ಲಿ ಡೈಲಾಗ್ಗಳಿದೆ. ಈ ಮೂವಿಲೆಲ್ಲ ನಾನು ಏನು ಎಕ್ಸ್ಪ್ಲೈನ್ ಮಾಡಕ್ ಹೋಗಿಲ್ಲ ಅಷ್ಟಾಗಿ, ಯಾಕೆಂದ್ರೆ ಎಲ್ಲ ಅವ್ರು ಎಕ್ಸ್ಪ್ಲೈನ್ ಮಾಡಿ ಇಟ್ಟವ್ರೆ. ಅದೇ ಹೇಳಿದ್ದು, ನಿಮ್ಗೆ ಡೈರೆಕ್ಟ್ ಆಗಿ ಊಟ ಕೈಯಿಂದ ತಿನ್ಸ್ತೀನಿ ಅಂದ್ರೆ ನೀವು ತಿನ್ನಲ್ವಂತೆ. ನಿಮ್ಗೆ ಸ್ಪೂನ್ ಒಳಗೆ ಹಾಕ್ಬಿಟ್ಟು ತುರುಕ್ ಕೊಟ್ರೆ ಅವಾಗ ತಿಂತಿರುತ್ತೆ. ಎರಡು ಒಂದೇ ತಾನೆ, ಕೈಯಲ್ಲಿ ತಿಂದ್ರೆ ಏನು ಅಲ್ವಾ? ನಾನೇನು ಮಾಡಕ್ಕಾಗಲ್ಲ ಅಷ್ಟೇ. ಈ ಮೂವಿಯಿಂದ ತುಂಬಾ ಕಲಿಯೋದಿದೆ. ಸೊ ನೋಡಿ, ಪೊಲಿಟಿಕ್ಸ್ ಬಗ್ಗೆ ತಿಳ್ಕೊಬೇಕು ಅನ್ನೋರು ಈ ಪಿಕ್ಚರ್ನ ನೋಡಿ, ಪೊಲಿಟಿಕ್ಸ್ ಒಳಗಡೆ ಎಂಟ್ರಿ ಆಗ್ಬೇಕು ಅನ್ನೋರು ಈ ಪಿಕ್ಚರ್ನ ನೋಡಿ, ಪೊಲಿಟಿಕ್ಸ್ ಇಂದ ಏನು ಗುಡ್ಡು ಯಾವ್ದು ಬ್ಯಾಡು ಅನ್ನೋದು ಗೊತ್ತಾಗಬೇಕು ಅಂದ್ರೆ ಈ ಪಿಕ್ಚರ್ ನೋಡ್ರಿ. ದಿಸ್ ಇಸ್ ವೆರಿ ಡೆಫಿನೆಟ್ಲಿ ಎ ಮೈಲ್ ಸ್ಟೋನ್ ಫಾರ್ ದಟ್. ಅರ್ಥ ಆಗುತ್ತೆ. ತುಂಬಾ ರಿಯಲಿಸ್ಟಿಕ್ ಆಗಿ ತೆಗ್ದವ್ರೆ ಪಿಕ್ಚರ್ನ ಕಂಪೇರ್ ಟು ದಿಸ್ ಯಾರೋ ಒಬ್ರು ಕಾಪಿ ಮಾಡೋ ಅನ್ಸಿರೋದು. ಅವ್ರ ಬಗ್ಗೆ ನಾವು ಮಾತಾಡಕ್ ಹೋಗಲ್ಲ, ಸರಿನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಟು ಸಬ್ಸ್ಕ್ರೈಬ್. ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿಲ್ಲ ನಾನು ಏನು ಮಾಡೋಕ್ಕಾಗಲ್ಲ, ನೀವು ಇನ್ನೂ ದಡ್ರು ಅಂತಾನೆ ಅರ್ಥ. ಬುದ್ಧಿವಂತರ ಆಗಲಿ ಅಂತ ನಾವು ಪ್ರಯತ್ನ ಪಡ್ತಾ ಇದೀವಿ ಬುದ್ಧಿವಂತರ ಮಾಡಕ್ಕೆ. ನೀವು ಬುದ್ಧಿವಂತರ ಆಗಲ್ಲ, ನಾವು ದಡ್ರಾಗಿರ್ತೀವಿ ಅಂದ್ರೆ ಇರ್ರಿ ದಡ್ರಾಗಿ, ನನಗೇನಾಗಲ್ಲ. ಬಾಯ್ ಬಾಯ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ